ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ದಟ್ ನಾನು ಹಾಕಿರೋ ಪ್ರತಿ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಒಂದು ವಿಷಯವನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಾಂಜಾ ಮತ್ತು ಡ್ರಗ್ಸ್ ಇದೆಲ್ಲ ದೊಡ್ಡ ಮಾಫಿಯಾ ಆಗಿ ಕನ್ವರ್ಟ್ ಆಗ್ತಿದೆ ಫ್ರೆಂಡ್ಸ್. ಇದನ್ನು ಹೋಗಲಾಡಿಸ್ಬೇಕು ಅಂತ ಇವತ್ತಿನ ನ್ಯೂಸಲ್ಲಿ ಕೂಡ ನಾನು ನೋಡಿದೆ ಫ್ರೆಂಡ್ಸ್. ದುನಿಯಾ ವಿಜಯ್ ಫಿಲ್ಮ್ ಸ್ಟಾರ್ ಅವರು ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಫ್ರೆಂಡ್ಸು. ಖಂಡಿತವಾಗಿಯೂ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹಾಗೆಯೇ ನಾವು ಕೂಡ ಅದಕ್ಕೆ ಕೈ ಜೋಡಿಸಬೇಕು ಫ್ರೆಂಡ್ಸ್. ಇವಾಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂದರೆ, ಮನೆಯಲ್ಲಿ ಒಂದು ಆರನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಇವತ್ತು ನಾನು ನ್ಯೂಸಲ್ಲಿ ನೋಡಿದೆ, ಸಂದರ್ಶನದಲ್ಲಿ ಹೇಳ್ತಾನೆ ಅವನು, ಇವಾಗ ಅವನು 8ನೇ ಕ್ಲಾಸ್, ಅವನು 6ನೇ ಕ್ಲಾಸ್ ಇರುವಾಗಲಿಂದಲೇ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅದು ಟ್ಯಾಬ್ಲೆಟಲ್ಲಿ ಕೂಡ ಸಿಗುತ್ತಂತ ಹೇಳ್ತಾರೆ. ಮೆಡಿಕಲ್ ಸ್ಟೋರಲ್ಲಿ ಇವಾಗ ಕೈಗೆ ಎಟುಕುವಂಥ ಬೆಲೆಯಲ್ಲಿ ಕೂಡ ಸಿಗ್ತಾ ಇದೆ ಅಂತೆ ಫ್ರೆಂಡ್ಸ್. ಇವಾಗಿನ ಜನ್ರೇಷನಲ್ಲಿ ಮಕ್ಕಳು ಹಾಳಾಗಲಿಕ್ಕೆ ಇಷ್ಟು ಸಿಕ್ಕಿದ್ರೆ ಸಾಕಲ್ವಾ? ಈಗ ನಾವು ಪಕ್ಕದ ಮನೆಯವರು ಅವರಿವರು ಅಂತ ಅದನ್ನು ಕೇರ್ಲೆಸ್ ಮಾಡುವ ವಿಷಯವೇ ಅಲ್ಲ ಫ್ರೆಂಡ್ಸ್. ಇವತ್ತು ಅವರ ಮನೆ ಮಕ್ಕಳು, ನಾಳೆ ನಮ್ಮ ಮನೆ ಮಕ್ಕಳಿಗೂ ಕೂಡ ಇಂತಹ ಪರಿಸ್ಥಿತಿ ಎದುರಿಸುವಂತಹ ಸಮಯ ಬಂದೇ ಬರ್ಬೋದು. ಆದ ಕಾರಣ ನಾವು ಆದಷ್ಟು ಎತ್ತಿಕೊಳ್ಬೇಕು ಫ್ರೆಂಡ್ಸ್. ನಮ್ಮ ಈ ಗಾಂಜಾದಿಂದ ಏನಾಗ್ತಿದೆ ಅಂದರೆ ಫ್ರೆಂಡ್ಸ್, ಅವರೊಂದೇ ಸಫರ್ ಆಗ್ತಿದೆ ಅಂತ ಅಂದ್ಕೋಬೇಡಿ, ಫ್ಯಾಮಿಲಿ ಕೂಡ ತುಂಬಾ ಸಫರ್ ಆಗ್ತಿದೆ ಫ್ರೆಂಡ್ಸ್. ಆದ ಕಾರಣ ನಾವು ಅದರ ಬಗ್ಗೆ ಲಕ್ಷ್ಯ ವಹಿಸಬೇಕು. ಹಾಗೆ ಯಾರು ಅದರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ನೋಡಿ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಮ್ಮ ಕೈಯಲ್ಲಾದಷ್ಟು. ಆದ ಕಾರಣ ಅವರು ಸ್ಟಾರ್ ಆದರೂ ಕೂಡ ಕೆಲವು ಸ್ಟಾರ್ಸ್ಗಳು ಅವರವರ ಹಣ ಮಾಡುವ ಉದ್ದೇಶ ಮಾತ್ರ ಇರುತ್ತೆ ಅವರಿಗೆ. ಇವರು ದುನಿಯಾ ವಿಜಯ್ ಸರ್ ಏನು ಮಾಡಿದ್ದಾರೆ ಅಂದರೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಫ್ರೆಂಡ್ಸ್. ಅವರಿಗೆ ಸಪೋರ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಈ ಒಂದು ವಿಷಯದಿಂದ ತುಂಬ ಹಾಳಾಗ್ತಿದ್ದಾರೆ. ಮತ್ತು ಯಾರ ಮನೆ ಮಕ್ಕಳಲ್ಲಿ ಅವರು ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ಅಂತ ಹೇಳೋ ಇದೇ ಇಲ್ಲ. ಎಲ್ಲರೂ ಕೂಡ ಅದು ನಾವು ಈಗ ಊಟ ಮಾಡೋದು ಹೇಗೆ ಅದೇ ಥರನೇ ಅವರು ಗಾಂಜಾ ಮತ್ತು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ ಫ್ರೆಂಡ್ಸ್. ಮತ್ತೊಂದು ವಿಷಯ ಏನಪ್ಪ ಅಂದರೆ ಫ್ರೆಂಡ್ಸ್, ಈ ವಿಷಯವಾಗಿ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಫ್ರೆಂಡ್ಸ್. ಅಲ್ಲಿ ರೇವ್ ಪಾರ್ಟಿ ಆಗ್ತಿದೆ, ಇಲ್ಲಿ ರೇವ್ ಪಾರ್ಟಿ ಆಗ್ತಿದೆ, ಅಲ್ಲಿ ಗಾಂಜಾ ತೆಗೊಳ್ತಿದ್ದಾರೆ ಅಂತ ಮಾತ್ರ ಸುದ್ದಿಗಳನ್ನು ನೋಡ್ತಿದ್ದಾರೆ ಬಿಟ್ಟು ಅದ್ರ ಬಗ್ಗೆ ಯಾವುದೂ ಕೂಡ ನಿರ್ದಿಷ್ಟವಾದ ನಿರ್ಧಾರಗಳನ್ನು ತೆಗೊಳ್ತಾ ಇಲ್ಲ ಫ್ರೆಂಡ್ಸ್. ದಯವಿಟ್ಟು ನಾನು ಸರ್ಕಾರದವರಿಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಈ ಗಾಂಜಾ ಮತ್ತು ಈ ಚಿಕ್ಕ ಚಿಕ್ಕ ಮಕ್ಕಳು ಇದರಿಂದ ಹಾಳಾಗ್ತಿರೋದಕ್ಕೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅಂತ ಕೇಳ್ಕೊತೀನಿ ನಾನು ಸರ್ಕಾರದವರಿಗೆ. ಯಾರು ಅದ್ರ ಬಗ್ಗೆ ವಿಷಯ ಎತ್ತಿ ಮಾತಾಡ್ತಿದ್ದಾರೆ ಅಲ್ವಾ, ಅದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಇವಾಗಿನ ಇದರಲ್ಲಿ. ಹಾಗೆ ನನಗೆ ಗೊತ್ತಿದ್ದ ಹಾಗೆಯೇ ತುಂಬ ಫ್ಯಾಮಿಲಿಗಳು ಸಫರ್ ಆಗ್ತಿರೋದನ್ನು ನಾನು ಕಣ್ಣಾರ ನೋಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಆ ಮಕ್ಕಳು ಮಾತ್ರ ಅವರ ಲೈಫನ್ನು ಹಾಳು ಮಾಡ್ಕೊಳ್ತಾ ಇಲ್ಲ, ಫ್ಯಾಮಿಲಿಯನ್ನು ಕೂಡ ಒಂದು ಚಿಂತೆಗೆ ದೂಡಿದ್ದಾರೆ ಫ್ರೆಂಡ್ಸ್. ಆದ ಕಾರಣ ನಾವು ಆದಷ್ಟು ಇಂತಹ ಯಾರಾದರೂ ಒಬ್ಬರು ಮಾತಾಡ್ತಿದ್ದಾರೆ ಅಂದರೆ ಅವರಿಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡೋಣ ಫ್ರೆಂಡ್ಸ್. ಹಾಗೆ ಇದಿಷ್ಟು ನನ್ನ ವಿಷಯ ಆಗಿತ್ತು ಫ್ರೆಂಡ್ಸ್. ಇದನ್ನು ನಾನು ನನ್ನ ಲೈಕ್ಸಿಗೋಸ್ಕರ ಆಗಿರ್ಬೋದು, ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ಯಾವ ಕಾರಣಕ್ಕೂ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನ್ನ ಕಣ್ಮುಂದೆಯೇ ತುಂಬ ಫ್ಯಾಮಿಲೀಸ್ಗಳು ಹಾಳಾಗ್ತಿದ್ದದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಆದ ಕಾರಣ ನಾನು ಹೇಳ್ತಾ ಇರೋದು. ಹಾಗೆ ನಮ್ಮಂಥವರಿಗೆ ಯಾರು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲ್ಲ. ಯಾಕೆಂದರೆ ನಾವು ಈ ಥರ ಚೂಡಿದಾರ ಹಾಕ್ಕೊಳ್ತೀವಿ, ಹಣೆಗೆಲ್ಲ ಬೊಟ್ಟಿಟ್ಕೊಂಡು ವೀಡಿಯೋಸನ್ನು ಮಾಡ್ತೀವಿ, ಯಾರು ನೋಡಲ್ಲ ಇವಾಗಿನ ಇದರಲ್ಲಿ. ಯಾರು ಬಟ್ಟೆ ಬಿಚ್ಕೊಂಡು ಬೇಕಾಬಿಟ್ಟು ಒಟ್ರಾಶಿ ಮಾತಾಡೋದು ಆ ಥರದ್ದೆಲ್ಲ ಯಾರು ವೀಡಿಯೋಸಲ್ಲಿ ತೋರಿಸ್ತಾರೆ ಅಂಥವರಿಗೆ ಇವಾಗಿನ ಇದರಲ್ಲಿ ಸಪೋರ್ಟ್ ಮಾಡ್ತೀರಾ. ಆದ ಕಾರಣ ನಾನು ಯಾವುದೇ ಕಾರಣಕ್ಕೂ ಇದು ಸಬ್ಸ್ಕ್ರೈಬ್ ನನಗೆ ಬರಲಿ ಮತ್ತು ಲೈಕ್ಸ್ ಬರಲಿ, ನಾನು ದೊಡ್ಡ ಇದಕ್ಕೆ ಹೋಗಬೇಕು ಅಂತ ಮಾತಾಡ್ತಾ ಇಲ್ಲ ಈ ವಿಷಯವನ್ನು. ನಮ್ಮಂಥವರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ನನಗೆ ಗೊತ್ತುಂಟು, ಕೆಲವರು ಅದ್ರ ಸಪೋರ್ಟ್ ಮಾಡುವಂಥವ್ರು. ನಾನು ನನ್ನ ಮುಂದಿನ ಜನ್ರೇಷನ್ ಮಕ್ಕಳು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಷಯ ಎತ್ತಿ ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ಈ ವಿಷಯವನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ ಆದಷ್ಟು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.